ಸರೋಜನ ನೋಡಿದಾಗಂತೂ ಒಂಥರ ಆಡ್ಬಿಟ್ಟ. ಸರೋಜನ ನೋಡಿದ್ನ ಅವನು? ಹಾಗಿದ್ರೆ ಅವನನ್ನ ನೋಡ್ತಾ ಇರೋದ್ರಲ್ಲಿ ನಾನೇ ಲಾಸ್ಟ್ ಈ ಮನೇಲಿ. ಅಣ್ಣ, ಆ ಸೆಕ್ಯೂರಿಟಿ ಅವನನ್ನ ಬಾಬಾ ದೇವಮಾನವ ಅಂತೆಲ್ಲ ನಂಬ್ಕೊಂಡಿದ್ದಾನೆ. ಹುಷಾರಾಗಿರಿ, ಈ ಮನೇನ ಆಶ್ರಮ ಮಾಡ್ಕೊಂಡ್ಬಿಟ್ಟಾನು. ನಂಗೊಂದು ಅನುಮಾನ. ಗಂಗು ಸತ್ತಿದ್ದನ್ನ ನೀನ್ ನೋಡ್ದ್ಯಾ? ಹೌದಮ್ಮ, ನನ್ನ ಕಣ್ಮುಂದೆ ಬೆಟ್ಟದಿಂದ ಬಿದ್ದೋದ. ಯಾಕಮ್ಮ? ಯಾಕೂ ಇಲ್ಲ, ಸುಮ್ಮನೆ ಕೇಳಿದೆ. ಬಾದಾಸಪ್ಪ, ನಂದು ನಿಂದು ಹಳೆಯ ಸ್ನೇಹ. ಸ್ನೇಹ ಅಲ್ಲ, ವ್ಯವಹಾರ. ನೆನಪಿದೆಯಾ? ನಿಜ, ನನ್ನ ಕೈಲಿ 3 ಕಾಸು ಇಲ್ಲದೆ ಇದ್ದಾಗ ನೀನು ನನಗೆ ಫೈನಾನ್ಸ್ ಮಾಡಿದ್ದೆ. ಟೀ ಕುಡಿತೀಯಾ? ಕಾಫಿ. ಈಗ ನನ್ನೇ ಕೊಂಡ್ಕೊಳ್ಳೋ ಅಷ್ಟು ಬೆಳೆದ್ಬಿಟ್ಟಿದ್ಯಾ, ಆಲದ ಮರತರ. ಆದ್ರೂ ಮರ್ತಿಲ್ಲ ದಾಸಪ್ಪ, ನಿನ್ ದುಡ್ಡಿಂದಾನೇ ಬೆಳೆದಿದ್ದು. ಈಗ ಹೆಂಗ್ ಜ್ಞಾಪಿಸ್ಕೊಂಡಿದ್ದು? ಸೂಜಿ ಅಂತೆ. ನೀನ್ ಕೇಸ್ ವಾಪಸ್ ತಗೊಂಡ್ರೆ ಪಾಪ ಪೊಲೀಸ್ ಕಸ್ಟಡಿಯಿಂದ ಬಿಡುಗಡೆಯಾಗುತ್ತೆ. ಏಯ್, ಆ ಮಾತಾಡ್ಬೇಡ. ಇನ್ನೊಂದ್ಸರಿ ಈ ವಿಷಯಕ್ಕೆ ನನ್ನನ್ನು ಕರೆಸಲು ಬೇಡ. ಯೋಚನೆ ಮಾಡು. ಅಣ್ಣ ಅಸಲು ಕೊಟ್ಟು ಬಡ್ಡಿ ವಸೂಲು ಮಾಡ್ತಾರೆ. ಎಂಜಲು ಕಾಸಿಗೆ ನಾಲ್ಗೆ ಹಾಕಲ್ಲ. ರಂಜಿತಾ, ರಶ್ಮಿಯಲ್ಲಿ? ಗೊತ್ತಿಲ್ಲ, ಹೊರಗೆ ಹೋದ್ಲು. ಅವಳನ್ನ ಹಾಗೆಲ್ಲ ಒಂಟಿಯಾಗಿ ಓಡಾಡಕ್ ಬಿಡಬೇಡ. ಸುತ್ತ ವಿಷ ಜಂತುಗಳು ಅವಳ ತಲೆಗೆ ವಿಷ ತುಂಬಿಡುತ್ತವೆ. ತುಂಬಿ ಆಗಿದೆ. ಶ್ರೀನೇ ಸಾಕು. ಬಂದು ಒಂದು ದಿನಕ್ಕೆ ಅವಳನ್ನ ಹೇಗ್ ಮಾಡಿದಾರ ನೋಡಿದ್ರಲ್ಲ. ಸೂಜಿನ ವಾಪಸ್ ಕರ್ಕೊಂಡ್ ಬರ್ತೀನಿ ಅಂತ ಕೂತಿದ್ದಾಳೆ. ಅವಳಿಗೆ ಜೊತೆಗೆ ಆಡೋಕೆ ಯಾರೂ ಇಲ್ಲ ಅಂತ ಹಾಗಾಡ್ತಾಳೆ ಅಷ್ಟೇ. ನಾವು ನಿಧಾನಕ್ಕೆ ಅವಳು ತಿಳಿ ಹೇಳಬೇಕು. ರಶ್ಮಿಯಲ್ಲಿ? ರಶ್ಮಿ, ರಶ್ಮಿ ಹೇಳಿದ್ನಲ್ಲ ಅತ್ತೆ, ಹೊರಗೆ ಹೋದ್ಲು. ಆ ದರಿದ್ರದವಳಿದ್ದಾಳಲ್ಲ, ಸರೋಜನ ವಾಕಿಂಗ್ ಕರ್ಕೊಂಡು ಹೋದ್ಲು. ಈ ಸರೋಜ ಬೇರೆ ದಂಡಪಿಂಡ. ಅದಕ್ಕೆಷ್ಟು ರಾಜೋಪಚಾರ ಈ ಮನೆಯಲ್ಲಿ. ವಾಕಿಂಗ್ ಅಂತೆ, ವಾಕಿಂಗು. ಉಸಿರಾಡೋ ಹೆಣಕ್ಕೆ ಅಲಂಕಾರ ಏನು, ಉಪಚಾರ ಏನು ನೋಡೋಕ್ಕಾಗಲ್ಲ. ಥ್ಯಾಂಕ್ಸ್ ಅಮ್ಮ ರಶ್ಮಿ. ಥ್ಯಾಂಕ್ಸ್ ಯಾಕೆ? ಥ್ಯಾಂಕ್ಸ್ ಅಮ್ಮ ನಿನಗೂ ಸೂಜಿಗೂ. ಯಾಕೆ ಮೇಡಮ್? ರಿಮೈಂಡೋಮಲ್ಲೂ ನಗು ತಂದ್ರಲ್ಲ ಅಂತ. ಸೂಜಿ ಅಂತೂ ಇಲ್ಲಿನ ಮಕ್ಳು ಮನಸ್ಸನ್ನೆಲ್ಲ ಚೇಂಜ್ ಮಾಡಿದಾಳೆ. ಅದಕ್ಕೆ ನಾನೊಂದು ರೆಕಮೆಂಡೇಶನ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಏನ್ ಮೇಡಮ್ ಅದು? ಸೂಜಿ ನಡವಳಿಕೆನ ಗಮನಿಸಿ ಅವಳ ಶಿಕ್ಷಣ ಸ್ವಲ್ಪ ಕಡಿಮೆ ಮಾಡ್ಸೋಣ ಅಂತ. ಅಂದ್ರೆ ಸೂಜಿ ಮನೆಗೆ ಬರ್ತಾಳ? ನೀನು ಖುಷಿ ಅಲ್ವಾ? ಅಥವಾ ಇಲ್ಲೇ ಫ್ರೆಂಡ್ಸ್ ಇದಾರೆ, ಆರಾಮಾಗಿ ಇಲ್ಲೇ ಇದ್ಬಿಡ್ಲಿ ಅಂತನಾ? ಇಲ್ಲಪ್ಪ, ಖುಷಿ. ನನ್ ತಂಗಿ ನಮ್ಮನೆಗ್ ಬರ್ತಾಳೆ ಅಂದ್ರೆ ಖುಷಿ ಅಲ್ವಾ ಮೇಡಮ್? ನನಗೊಂದು ಸಣ್ಣ ಡೌಟ್ ಕಣಮ್ಮ. ನಿನಗೂ ಸೂಜಿಗೂ ಸ್ವಲ್ಪನೂ ಹೋಲಿಕೆನೇ ಇಲ್ವಲ್ಲ? ನೀನೇನೋ ನಿಮ್ಮ ಅಪ್ಪನ ತರ ಬೆಳ್ಳಿಗಿದೀಯಾ, ಇವಳು ನಿಮ್ಮ ಅಮ್ಮನ ತರನ? ಅದಕ್ಕಿಂತ ಆಶ್ಚರ್ಯ ಅಂದ್ರೆ ಒಂದ್ಸರಿನೂ ನಿಮ್ಮಮ್ಮ ಇವಳು ನೋಡಕ್ ಬಂದೇ ಇಲ್ವಲ್ಲ. ತಾಯಿ ಮಗಳನ್ನ ನೋಡ್ದೆ ಹೇಗಿರ್ತಾಳೆ? ಮೇಡಮ್, ಇವಳು ನನ್ ಸ್ವಂತ ತಂಗಿ ಅಲ್ಲ, ಪಪ್ಪಾಗೆ ದತ್ತು ಮಗಳು. ಹೌದಾ? ಒಳ್ಳೆ ಸಿನಿಮಾ ಕತೆ ತರ ಇದೆಯಲ್ಲಮ್ಮ. ಒಂಥರ ಹಾಗೇನೆ ಬಿಡಿ ಮೇಡಮ್. ಹಾಗಾದ್ರೆ ಸೂಜಿ ಯಾವಾಗ ಮನೆಗೆ ಬರ್ತಾಳೆ?